ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಕೌನ್ಸೆಲಿಂಗ್ ಯಾವಾಗ ಬ್ರೋ? ಇವಾಗ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅವರೇನೆ. ಸೊ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ, ಕೌನ್ಸೆಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಸೊ ತುಂಬಾ ಜನ ಬಂದ್ಬಿಟ್ಟು ಕೌನ್ಸೆಲಿಂಗು ನೆಕ್ಸ್ಟ್ ಮಂತ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತಾನು ಕೂಡ ಹೇಳ್ತಿದ್ರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಕೌನ್ಸೆಲಿಂಗ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಎಂಡ್ ಆಗಬೇಕಾಗುತ್ತೆ. ಸೊ ಆಕ್ಚುಲ್ ಆಗಿ 30ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಕೂಡ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ. ಒಂದು 3 ದಿನ 4 ದಿನ ನಿಮ್ಗೆ ಡೇಟ್ ಅನ್ನುವಂಥದ್ದು ಎಕ್ಸ್ಟೆಂಡ್ ಆಗುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ನೀಟ್ನ ಒಂದು ರಿಸಲ್ಟ್ ಕೂಡ ಬರಬೇಕಾಗುತ್ತೆ. ಕೌನ್ಸೆಲಿಂಗ್ ಅನ್ನುವಂಥದ್ದು ಸ್ಟಾರ್ಟ್ ಆಗಬೇಕು ಅಂತ ಹೇಳೋದಾದ್ರೆ, ಇವಾಗ ಕೆಲವೊಂದು ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬಂದಿಲ್ಲ, ಫೀಸ್ ಸ್ಟ್ರಕ್ಚರ್ ಕೂಡ ಬಂದಿಲ್ಲ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಡಿಲೇ ಆಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿನೇ ತುಂಬಾ ಜನ ಆಪ್ಷನ್ ಎಂಟ್ರಿ ಮಾಡ್ತಿಲ್ಲ. ಏನಕ್ಕಂದ್ರೆ ಫೀಸ್ ಸ್ಟ್ರಕ್ಚರ್ ಅನ್ನುವಂಥದ್ದು ಸೀಟ್ ಮ್ಯಾಟ್ರಿಕ್ಸ್ ಇನ್ನ ಬಂದಿಲ್ಲ. ಸೊ ಹಂಗಾಗಿನೇ ಸ್ವಲ್ಪ ಡಿಲೇ ಮಾಡ್ತಿದ್ದಾರೆ. ಸೊ ಹಂಗಾಗಿ ಜಾಸ್ತಿ ಡಿಲೇ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಬೇಗ ಆಪ್ಷನ್ ಎಂಟ್ರಿನ ಮುಗಿಸ್ಬಿಡಿ. ಇನ್ನೊಂದು 4-5 ದಿನದಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಎಂಡ್ ಆದ್ಮೇಲೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅಲ್ಲಿ ತನಕ ವೇಟ್ ಮಾಡಕ್ಕೆ ಹೋಗ್ಬಿಡಿ. ಪ್ರತಿಯೊಬ್ಬರು ಕೂಡ ಆಪ್ಷನ್ ಎಂಟ್ರಿನ ಮಾಡ್ಬಿಡಿ, ಓಕೆನಾ. ಸೊ ಎರಡನೇದಾಗಿ ತುಂಬಾ ಜನ ಕೇಳ್ತಿರುವಂಥದ್ದು, ಕೌನ್ಸೆಲಿಂಗ್ ಯಾವಾಗ ಕಂಬೈನ್ ಕೌನ್ಸೆಲಿಂಗ್ ಆಗುತ್ತಾ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಕೂಡ ಕಂಬೈನ್ ಕೌನ್ಸೆಲಿಂಗ್ ಆಗುತ್ತೆ. ವೇಟ್ ಮಾಡ್ಬೇಕಷ್ಟೇ ಅದಕ್ಕೆ. ಏನಕ್ಕಂದ್ರೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಅವ್ರಿಗೂ ಕೂಡ ಆಪ್ಷನ್ ಎಂಟ್ರಿ ಅನ್ನೋ ಸ್ಟಾರ್ಟ್ ಆಗಿದೆ. ನನ್ನ ಪ್ರಕಾರ ಸೆಕೆಂಡ್ ರೌಂಡ್ ಆಫ್ ಕೌನ್ಸೆಲಿಂಗ್ ನಲ್ಲಿ ಜಾಯ್ನ್ ಆಗ್ತಾರೆ ನೀಟ್ ಅವರು ಅಂತ ಅನ್ಕೊಂತೀನಿ. ಒಟ್ಟಿನಲ್ಲಿ ಕಂಬೈನ್ ಕೌನ್ಸಿಲಿಂಗ್ ನಡೆಯುತ್ತೆ. ಬಟ್ ಇವಾಗ ಇವರು ಡಿಲೇ ಮಾಡ್ತಿದ್ದಾರೆ KCT ಅಂತ ಹೇಳೋದಾದ್ರೆ, ನನ್ನ ಪ್ರಕಾರ ಫಸ್ಟ್ ರೌಂಡ್ ಇಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದ್ ವೇಳೆ ಇವರಲ್ಲಿ ಆಪ್ಷನ್ ಎಂಟ್ರಿ ಎಂಡ್ ಮಾಡ್ಬಿಟ್ಟು ಕೌನ್ಸಿಲಿಂಗ್ ಅನ್ನೋ ಒಂದು ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನೋಟಿಫಿಕೇಶನ್ ಬಂತು ಅಂತ ಹೇಳೋದಾದ್ರೆ, ಖಂಡಿತವಾಗ್ಲೂ ಕೂಡ ಸೆಕೆಂಡ್ ರೌಂಡ್ ಅಲ್ಲಿ ನೀಟ್ ಸ್ಟೂಡೆಂಟ್ಸ್ ಕೂಡ ಜಾಯ್ನ್ ಆಗಬಹುದು. ಅವ್ರಿಗೆ ಆಪ್ಷನ್ ಎಂಟ್ರಿನ ಮಾಡ್ಬೇಕಲ್ವಾ, ಸೊ ಅದು ಡಿಲೇ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿನೇ ಸೊ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ ಯಾವಾಗ ಆಪ್ಷನ್ ಎಂಟ್ರಿ ಅನ್ನೋ ಒಂದು ಸ್ಟಾರ್ಟ್ ಆಗುತ್ತೆ ಅವಾಗ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಒಂದೇ ಮಾತ್ರ.